ಜನತಾ ಸಮೂಹ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂಗೆ ಪ್ರತಿಯಾಗಿ ಕೊಳ್ಳೊಳ್ಳಬೇಕಾಗಿತ್ತು, ಬೆನ್ನು ಬಾಗಿಸಬೇಕಾಗಿತ್ತು. ಅದೆಲ್ಲರೂ ಕೂಡ ಇತಿಹಾಸದ ಮೈಲುಗಲ್ಲುಗಳು. 78 ವರ್ಷಗಳ ಹಿಂದೆ ನಮ್ಮ ದೇಶಕ್ಕೆ ವೈಭವವಾಗಿ ಸ್ವಾತಂತ್ರ್ಯ ಪಡೆದಂತಹ ಸುದೀರ್ಘವಾಗಿರ್ತಕ್ಕಂತಹ ಖುಷಿ ನಮಗೆ ಇದೆ. ಇಂದು 79ರ ಸಂಭ್ರಮ, ಮುಂದಿನ ವರ್ಷ 80ರ ಆಚರಣೆಗೆ ಇದು ಆರಂಭಿಸಲಿಕ್ಕೆ ಸನ್ನದ್ಧರಾಗಿದ್ದೇವೆ. ಎಲ್ಲ ಅತಿಥಿಗಳನ್ನ ವೈಭವದ ಪುರ ಮೆರವಣಿಗೆಯೊಂದಿಗೆ, ಹುಲಿ ವೇಷದೊಂದಿಗೆ, ಸಾಂಪ್ರದಾಯಿಕ ಉಡುಗೆಯೊಂದಿಗೆ ವೇದಿಕೆಯ ಮುಂದೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗಾಗಿ ನಮ್ಮ ವೈಭವ ಎನ್ನುವಂತಹದ್ದು ಬೇರೆ ಬೇರೆ ಭಾಗದಿಂದ, ದೇಶದ ಬೇರೆ ಬೇರೆ ಭಾಗದಿಂದ ಜನತಾ ಸಮೂಹ ಶಿಕ್ಷಣ ಸಮಿತಿ ಸಂಘ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರುವಂತಹ ತರಬೇತಿಯನ್ನ ಕೊಟ್ಟು ಇವತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ಸಿಗ್ತಾ ಇರುವಂತಹದ್ದು ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಪ್ರಯತ್ನ ಮಾಡ್ತಾ ಇರುವಂತಹ ಸಮಯ ಮುಂದುವರಲಿ ಅಂತ ಹೇಳಿ ಹಾರೈಸಿಕೊಳ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳ ತಲೆಯ ಮೇಲೆ ತಿರಂಗದ ಕ್ಯಾಪ್ ಕಾಣಿಸ್ತಾ ಇದೆ. ರಾಷ್ಟ್ರಭಕ್ತಿಯ ಉಜ್ವಲದ ಸಂಕೇತ ಅಂತ ಹೇಳ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳು ಹೊರಪಡೆಯುವುದು, ಎಲ್ಲಿ ಮನಸ್ಸಿನ ಯೋಚನೆ ನಡೆ ನೋಡಿ ಹೊರಸೂಸಲು ಸಾಧ್ಯವೋ ಅಲ್ಲಿ ಸ್ವಾತಂತ್ರ್ಯ ಇರುವ ತಮ್ಮಲ್ಲಿ ಕೊನೆಯ ಒಂದು ವಿಜ್ಞಾನ ಕ್ಷೇತ್ರಕ್ಕೆ ನಮ್ಮ ದೇಶ ಕೊಟ್ಟಂತಹ ಕೊಡುಗೆ ಅಪಾರವಾದದ್ದು. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ಎಲ್ಲ ರಂಗದಲ್ಲಿಯೂ ಭಾರತ ಸದೃಢವಾಗಿ ನಿಂತಿದೆ. ವಿಜ್ಞಾನ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆಯನ್ನು ಮತ್ತೊಮ್ಮೆ ನೆನಪಿಸಿಕೊಂಡು ನಾನೆತ್ತರಕ್ಕೆ ಬಣ್ಣದ ತಿರಂಗವನ್ನು ಉಡಾವಣೆ ಮಾಡ್ತಾ ಇದ್ದೇವೆ. ಇದು ರಾಷ್ಟ್ರವಾದಿ ದೆಹಲಿಯ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ರಿಗೂ ಕೂಡ. ಮಕ್ಕಳೇ, ನಿಮ್ಮ ಕೈಯಲ್ಲಿ ಒಂದಿಷ್ಟು ಜಿಂದಾಬಾದ್, ಐ ಲವ್ ಮೈ ಇಂಡಿಯಾ. ಓಕೆ ಮಕ್ಕಳೇ, ಅದು ಒಕ್ಕುತ್ತಿರಲಿ. ಈ ಸಮಾರಂಭವನ್ನು ಆರ್ಥಿಕ ಶುಭಾಶಯಗಳು. ಮಹಾತ್ಮ ಗಾಂಧೀಜಿಯವರು ಒಂದು ಮಾತಾಡ್ತಾರೆ, ಈ ದೇಶದ ಉನ್ನತಿ ಅನ್ನುವಂಥದ್ದು, ಈ ದೇಶದ ಏಳಿಗೆ ಅನ್ನುವಂಥದ್ದು ಆಗ್ಬೇಕಂತ ಹೇಳಿದ್ರೆ ದೇಶದಲ್ಲಿರುವಂತ ಎಲ್ಲ ಹಳ್ಳಿಗಳಲ್ಲಿ ವಾಸವಾಗಿರುವಂತ ಎಲ್ಲ ಮಕ್ಕಳಿಗೂ ಶಿಕ್ಷಣ ಸಿಗ್ಬೇಕಂತ ಹೇಳ್ಕೊಂಡು, ಎಲ್ಲ ಹಳ್ಳಿಗಳಿಗೂ ಶಿಕ್ಷಣ ಸಿಗ್ಬೇಕಂತ ಹೇಳಿದ್ರೆ ಖಂಡಿತವಾಗಿಯೂ ಅದು ಕೆಲವು ವರ್ಷಗಳಲ್ಲಿ ಸಾಧ್ಯವಿಲ್ಲ. ಆದರೆ ಕಳೆದ 3 ವರ್ಷಗಳಿಂದ ಬೈಂದೂರು ಕುಂದಾಪುರ ತಾಲೂಕಿನ ಹಳ್ಳಿಗಳಿಗೂ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಟ್ಟು ಎಲ್ಲ ಹಳ್ಳಿಗಳಲ್ಲಿ ಇರುವಂತ ಪುಟಾಣಿ ಮಕ್ಕಳನ್ನ ಜನತಾ ಸಮೂಹ ಶಿಕ್ಷಣ ಸಂಸ್ಥೆಗೆ ಆಕರ್ಷಣೆ ಮಾಡುವಂತ ಕಾರ್ಯವನ್ನ ನಾವು ಮಾಡಿದ್ದೇವೆ. ಸುದೃಢ ಬಲಿಷ್ಠ ದೇಶ ನಿರ್ಮಾಣ ಕಾರ್ಯದಲ್ಲಿ ಅಥವಾ ರಾಜ್ಯದ ಏಳಿಗೆಗೆ, ಜಿಲ್ಲೆಯ ಒಂದು ಸೊಗಸಾದ ಕನಸಿಗೆ, ಕುಂದಾಪುರ ಹಾಗೂ ಬೈಂದೂರು ತಾಲೂಕಿನ ಒಂದು ಕನಸಿಗೆ ಜನತಾ ಸಮೂಹ ಶಿಕ್ಷಣ ಸಂಸ್ಥೆಯವರ ಒಂದು ಕೊಡುಗೆ ಅನ್ನುವಂಥದ್ದು ಖಂಡಿತವಾಗಿ ಹೇಳ್ತೀನಿ ಗಮನಾರ್ಹವಾದಂಥದ್ದು. ಆ ಒಂದು ಖುಷಿಯ ಒಂದು ಈ ಸಮಾರಂಭದಲ್ಲಿ
ನಿಮ್ಗೆಲ್ಲರಿಗೂ ಮತ್ತೊಮ್ಮೆ 79ನೇ ಸ್ವಾತಂತ್ರ್ಯೋತ್ಸವದ ನಾವು ಶುಭಾಶಯ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ. ಈ ಆಚರಣೆ ಮಾಡಲಿಕ್ಕೆ ನಮಗೆ ಈ ಸ್ವಾತಂತ್ರ್ಯವನ್ನು ತಂದುಕೊಡ್ಲಿಕ್ಕೆ ಅದೆಷ್ಟೋ ವೀರ ಯೋಧರು ನಮ್ಮ ಪೂರ್ವಜರು ತಮ್ಮ ಬಲಿದಾನವನ್ನು ಮಾಡಿದ್ದಾರೆ. ಅವರ ತ್ಯಾಗ ಬಲಿದಾನ ಇವೆಲ್ಲವನ್ನ ನಾವು ಇವತ್ತಿನ ದಿನ ಸ್ಮರಿಸಬೇಕಾಗಿದೆ. ಕೇವಲ ನಾವು ಒಂದು ಕಡೆ ಒಗ್ಗೂಡ್ತೇವೆ, ಬಾವುಟವನ್ನು ಹಾರಿಸ್ತೇವೆ, ಸಿಹಿ ತಿಂಡಿಯನ್ನು ಹಂಚ್ತೀವಿ ಅಂತ ಹೇಳಿದ್ರೆ ಅದು ನಿಜವಾದ ಸ್ವಾತಂತ್ರ್ಯ ಅಲ್ಲ. ಆ ಸ್ವಾತಂತ್ರ್ಯ ಎಲ್ಲಿರ್ತದೆ ಅಂತ ಹೇಳಿದ್ರೆ ನಿಮ್ಗೊಂದು ಗುರಿ ಇರಬೇಕು, ವಿಷನ್ ಇರಬೇಕು. ಎಸ್, ನಿಮ್ಗೆಲ್ಲರಿಗೂ ಗುರಿ ಇದೆ, ವಿಷನ್ ಇದೆ, ನಾನು ಅದಾಗಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಖಂಡಿತ ಆ ಗುರಿ ಕಡೆ ಹೋಗಿ ನೀವು. ಆದ್ರೆ ಅದು ಆಗಿಲ್ಲ ಅಂತ ಹೇಳಿದ್ರೆ ಹತಾಶರಾಗಬೇಡಿ. ಸಮಾಜ, ದೇಶ ಬಲಿಷ್ಠವಾಗಿದೆ. ಯಾಕಂತ ಹೇಳಿದ್ರೆ ಈ ದೇಶ ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಹೆಸರನ್ನ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು 78 ವರ್ಷ ಹಿಂದೆ ಹೋದಾಗ ನಮ್ಮ ದೇಶ ಹೇಗಿತ್ತು, ಅಥವಾ 79ನೇ ವರ್ಷಕ್ಕೆ ನಾವು ಏನ್ ಬರ್ತಾ ಇದೀವಿ ಹಾಗಿಲ್ಲ. ಇವಾಗ ನಾವು ಮುಂದುವರೆದಿದ್ದೇವೆ. ನಿಮ್ಮನ್ನ ನೀವು ಈ ಸಮಾಜದಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೇಕು, ಜೀವನದಲ್ಲಿ ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ಇಂಥ ಶಿಕ್ಷಣ ಕ್ಷೇತ್ರಗಳು ನಿಮ್ಮ ಹಿಂದೆ ಖಂಡಿತ ಬರ್ತವೆ. ಶಿಕ್ಷಣ ಅಂತ ಹೇಳಿದ ತಕ್ಷಣ ನೆನಪಾಗ್ತದೆ ಕೇವಲ ಪಠ್ಯ ಪ್ರವಚನ ಅಲ್ಲ, ಎಲ್ಲ ವಿಭಾಗಗಳಲ್ಲೂ ನೀವು ನಿಮ್ಮನ್ನು ತೊಡಗಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಒಂದು ಶಿಕ್ಷಣ ಸಂಸ್ಥೆ ಹೆಸರು ಮಾಡ್ತದೆ ಅಂತ ಹೇಳಿದ್ರೆ ಖಾಲಿ ಪಠ್ಯದಲ್ಲಿ ಮಾತ್ರ ಅಲ್ಲ, ಪಠ್ಯದಲ್ಲಿ ಮಾಡ್ತಾ ಇದೆ. ಆದ್ರೂ ನೀವು ಪಠ್ಯೇತರ ಚಟುವಟಿಕೆಗಳಲ್ಲೂ ನಿಮ್ಮನ್ನು ಭಾಗವಹಿಸ್ಕೊಳ್ಬೇಕು. ಅದು ಶಿಕ್ಷಣೇತರ ಕ್ಷೇತ್ರಗಳಾದಂತ ಕ್ರೀಡೆ ಇದ್ದಿರ್ಬೋದು, ಸಾಂಸ್ಕೃತಿಕ ವಿಭಾಗ ಇದ್ದಿರ್ಬೋದು. ನೋಡಿ, ಒಂದೇ ವಿಚಾರ ನಿಮ್ಮ ತಲೆಯಲ್ಲಿ ಬರಬೇಕು, ನಾವು ನಮ್ಮ ಒಂದು ಜೀವಿತಾವಧಿಯಲ್ಲಿ ಈ ಸಮಾಜಕ್ಕೆ, ಈ ದೇಶಕ್ಕೆ ಏನಾದ್ರೂ ಕೊಡು ಮಾಡಬೇಕು ಅಂತ ಒಂದು ಮಹಾನ್ ನಾಯಕರು, ಅಂತ ಒಂದು ಈ ಸಮಾಜ ಒಳ್ಳೇದಾಗಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಎಷ್ಟೋ ಜನ ಅವಿರತ ಪರಿಶ್ರಮ ಪಡ್ತಾರೆ. ಅಂಥದ್ರಲ್ಲಿ ಒಂದು 4 ರಿಂದ 5 ಈ ಭಾಗದ ಸಮಾಜ ಸೇವಕರನ್ನ, ಅದರಲ್ಲೂ ಮುಖ್ಯವಾಗಿ ದೇಶ ಸೈನಿಕರನ್ನ ಅಥವಾ ನಮ್ಮ ಕೃಷಿಕ ವರ್ಗದವರನ್ನ, ಹಾಗೆ ಸಮಾಜ ಸೇವೆಯನ್ನ, ಶಿಕ್ಷಣ ಸೇವೆಯನ್ನು ಗುರುತಿಸಿ ನಾವು ಇವತ್ತು ಸನ್ಮಾನ ಮಾಡಲಿಕ್ಕಿದ್ದೇವೆ. ಮತ್ತೆ ಒಂದು ವಿಚಾರ ನಾನು ಹೇಳ್ತೀನಿ ಕೇಳಿ. ದೇಶ ಉದ್ಧಾರ ಆಗ್ಬೇಕಾದ್ರೆ ನಾವು ಪ್ರಪ್ರಥಮವಾಗಿ ಈ ದೇಶಕ್ಕೆ, ಹಾಗೆ ಈ ದೇಶವನ್ನ ಕಾಯುವಂತ ಸೈನಿಕರನ್ನ ಗೌರವಿಸಬೇಕು. ನಾವೆಲ್ಲ ಹಸಿವನ್ನ ನೀಗಿಸುವಂತಹ ಕೃಷಿಕ ವರ್ಗದವರನ್ನ ಸನ್ಮಾನಿಸಬೇಕು. ಹಾಗಿದ್ದಾಗ ಮಾತ್ರ ನಮಗೆ ಅದು ನಿಜವಾದ ಸ್ವಾತಂತ್ರ್ಯ. ನೆನ್ಪಿಟ್ಕೊಳ್ಳಿ, ನಿಮ್ಮ ಒಂದು ಆಶಯ, ನಿಮ್ಮ ಒಂದು ಆಕಾಂಕ್ಷೆ ಬೇರೇನೋ ಆಗಿರಬಹುದು, ನೀವು ಬೇರೇನೋ ಆಗ್ಬಹುದು. ಅದರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ದೇಶ ವಿಶಾಲವಾಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅದೆಷ್ಟೋ ಅಚೀವ್ಮೆಂಟ್ಸ್ ನಮ್ಮ ಒಂದು ದೇಶದಲ್ಲಿ ಆಗ್ತಾ ಇದೆ. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ 79ರ ಸ್ವಾತಂತ್ರ್ಯದ ಶುಭಾಶಯನ್ನು ಕೋರ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಒಂದಿಷ್ಟು ಸಾಧಕ ಸಂಸ್ಥೆಯ ಈ ವೈಭವದ ಕಾರ್ಯಕ್ರಮದಲ್ಲಿ ನಾವು ಗುರುತಿಸಲೇಬೇಕು. ಬೇರೆ ಬೇರೆ ಭಾಗದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಈ ಶ್ರೀಯುತ ಕೇವಲ ಸಾಹಸ ಬಂದಿರದ ಸಾಮೂಹಿಕ ನಿರ್ಣಾಯಕ ಕ್ಷಣದಲ್ಲಿ ತೆಗೆದುಕೊಳ್ಳುವ ಅಪೂರ್ವ ನಿರ್ಣಯಗಳು ಮಾನವೀಯ ನಡೆ ಇಡುವ ಪ್ರತಿ ಹೆಜ್ಜೆ ಕೂಡ ಅತ್ಯುತ್ತರ. ತಮ್ಮ ಮಕ್ಕಳು ವಂಚಿತರಾಗಿಯೋ ಉದ್ಯಮಿಗಳಾಗಿಯೋ ನೆಮ್ಮದಿಯಾಗಿರುವಂತೆ ಬಯಸುವ ಮನಸ್ಥಿತಿ ಈಗಿನ ಕಾಲದಲ್ಲಿ ಎಷ್ಟೋ ಕುಟುಂಬಗಳು ತಮ್ಮ ಕರುಣ ಮಕ್ಕಳನ್ನ ಸೈನಿಕರಾದ ಮನಸ್ಸಿಗಳು. ನಮ್ಮ ದೇಶದ ಸರಿ ಯಾವ ಕರ್ತವ್ಯಗಳು ಇದ್ದರೆ ವಿಶ್ವದ ಅತ್ಯುನ್ನತ ಸೇನೆಯನ್ನ ಪಡಿಸಲು ಸಾಧ್ಯವಾಗಿದೆ. ಈಗಿರದ ತಾಕತ್ತು ಹೆತ್ತವರ ಸಮರ್ಪಣ ಮನೋಭಾವ. ಕುಲಕಸಬು ಮಾಡದ ವ್ಯಕ್ತಿ, ಆದರೂ ಪ್ರವೃತ್ತಿಯಾಗಿ ಕೃಷಿ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುತ್ತಾರೆ. ವಾಣಿಜ್ಯ ಬೆಳೆಗಳಾದ ಅಡಿಕೆ, ತೆಂಗು, ಕಾಳುಮೆಣಸು ಮುಂತಾದ ಬೆಳೆಗಳನ್ನು ಬೆಳೆಯುವುದರ ಮೂಲಕ ಕೃಷಿಯಲ್ಲಿ ಆಧುನಿಕ ವಿಧಾನದ ಬಳಕೆ, ಸಾವಯವ ಕೃಷಿಯಲ್ಲಿ ವಿಶೇಷ ಪರಿಣತಿಯನ್ನು ಹೊಂದಿ ರಾಸಾಯನಿಕ ಕೃಷಿ, ಜೀವನಾಮೃತದ ಬಳಕೆ, ಕೃಷಿಯಲ್ಲಿ ಆಧುನಿಕ ತೋಟದ ಮಾರ್ಗದರ್ಶನ, ಹಿತಮಿತ ನೀರಿನ ಬಳಕೆ, ಉತ್ತಮ ಇಳುವರಿ ಪಡೆಯುವಲ್ಲಿ ಪ್ರಯತ್ನ, ಆಧುನಿಕ ತಳಿಯ ಅಡಿಕೆ ಗಿಡಗಳನ್ನು ರೈತರಿಗೆ ವಿತರಿಸುತ್ತಾ ಬಂದು ಪ್ರಗತಿಪರ ರೈತರಾಗಿ ಹೊರಹೊಮ್ಮಿದ್ದಾರೆ. ಇವರ ಕೃಷಿ ಸಾಧನೆಯನ್ನು ಗುರುತಿಸಿ 2023ರ ಒಟ್ಟು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡು ವಿವಿಧ ಸಂಘ ಸಂಸ್ಥೆಗಳು ಇವರನ್ನು ಗುರುತಿಸಿ ಗೌರವಿಸಿದ್ದಾರೆ. ಜನತಾ ವಿರಾಟ್ನ ಈ ವೈಭವದ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಷಿ ಸಾಧನೆಯನ್ನು ಗುರುತಿಸಿ ಗೌರವಿಸಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ.
ನಾಟಕ ಪ್ರದರ್ಶನ ಮಾಡಿರುತ್ತಾರೆ. ಶೈಕ್ಷಣಿಕ ಸೇವೆಯನ್ನು ಪರಿಗಣಿಸಿ ಶಿಕ್ಷಣ ಇಲಾಖೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ, ಗುರುಶ್ರೀ ರಾಜ್ಯ ಶಿಕ್ಷಕ ಪ್ರಶಸ್ತಿ ಪಡೆದಿರುತ್ತಾರೆ. ಉತ್ತಮ ಮುಖ್ಯ ಶಿಕ್ಷಕರು, ಉತ್ತಮ ಸಂಪನ್ಮೂಲ ವ್ಯಕ್ತಿಗಳು, ಉತ್ತಮ ಭಾಷಣಗಾರರು, ಉತ್ತಮ ಬರಹಗಾರರು, ಉತ್ತಮ ಮಾರ್ಗದರ್ಶಕರು, ಹೀಗೆ ಹಲವಾರು ಉತ್ತಮಗಳನ್ನು ಹೊಂದಿರುವಂತಹ ಉತ್ತಮ ಶಿಕ್ಷಕರಾದ ಶ್ರೀಯುತ ಮಂಜು ಕಾರವಾರವರ ಶೈಕ್ಷಣಿಕ ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಗೌರವದ ಅಭಿನಂದನೆ ಸಲ್ಲಿಸುವ ಈ ಸಂದರ್ಭದಲ್ಲಿ ಜನತಾ ವಿರಾಸತ ವೈಭವದ ಕಾರ್ಯಕ್ರಮದಲ್ಲಿ ಶಿಕ್ಷಣ ಸೇವೆಯನ್ನು ಗುರುತಿಸಿ ಗೌರವಿಸಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ದಿನಪೂರ್ತಿ ಊಟ ತಿಂಡಿ ಹನಿ ನೀರನ್ನು ಸೇವಿಸದೆ ಅನಾರೋಗ್ಯದಿಂದ ಬಳಲುತ್ತಿರುವ ಅಥವಾ ಅಪಘಾತದಿಂದ ನರಳುತ್ತಿರುವವರಿಗೆ ಹಣವನ್ನು ಸಂಗ್ರಹಿಸಿ ಅಶಕ್ತರ ಕಣ್ಣುಗಳಿಗೆ ಭರವಸೆಯ ಬೆಳಕು ತುಂಬಿದ್ದೀರಿ. ಇದುವರೆಗೆ 1 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣವನ್ನು ಸಂಗ್ರಹ ಮಾಡಿ ಅಶಕ್ತರಿಗೆ ವಿತರಿಸಿದ್ದೀರಿ. ನಿಮ್ಮ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಸಾಕಷ್ಟು ಸಂಘ ಸಂಸ್ಥೆಗಳು ಗೌರವದ ಅಭಿನಂದನೆ ಸಲ್ಲಿಸಿದೆ. ಇಂದು ಜನತಾ ವಿರಾಸತ ವೈಭವದ ಸಮಾರಂಭದಲ್ಲಿ ನಿಮ್ಮನ್ನು ಗುರುತಿಸಿ ಗೌರವಿಸಿ ಅಭಿನಂದನೆಯನ್ನು ಸಲ್ಲಿಸುತ್ತಿದೆ. ಜಾಗತಿಕ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಜಗತ್ತಿಗೆ ಹಿತವನ್ನು ಉಂಟು ಮಾಡಬೇಕು, ಅವ್ರನ್ನ ದೇಶಭಕ್ತರನ್ನಾಗಿಸಬೇಕು. ಎಲ್ರಿಗೂ ವೇದಿಕೆ ಇರತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯನ ಕೋರ್ತಾ ನಾನು ಈ ಕಾಲೇಜಿನ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಯಾಕಂತಂದ್ರೆ ಇಲ್ಲಿ ಶಿಕ್ಷಣ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಕೂಡ ಕಲಿಸ್ತಾ ಇದ್ದಾರೆ. ಯಾಕಂತಂದ್ರೆ ಮೊನ್ನೆ ಮಂಗಳೂರಿನಲ್ಲಿ ದೋಣಿ ದುರಂತದಲ್ಲಿ ಸಾವಿಗೀಡಾಗಿರ್ತಕ್ಕಂಥ ಮಕ್ಕಳಿಗೆ 2 ಮಕ್ಕಳನ್ನ ಸಂಪೂರ್ಣವಾಗಿ ಅವರು ಎಜುಕೇಶನ್ ಅನ್ನ ಫ್ರೀಯಾಗಿ ಕಲಿಸ್ತೇನೆ ಅನ್ನುವಂಥ ಮಾತನ್ನು ಕೊಟ್ಟು ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಶ್ರೀ ಲಕ್ಷ್ಮೀನಾರಾಯಣ ಆಶೀರ್ವಾದ ಸಂಪೂರ್ಣವಾಗಿದೆ. ಯಾಕಂತಂದ್ರೆ ಬೆಳಗ್ಗೆ ಮಳೆ ಬರ್ತಾ ಇತ್ತು, ತಕ್ಷಣವೇ ಮಳೆ ನಿಂತು ಬಿಸಿಲು ಬಂದಿದೆ. ಈಗ ಕೊನೆಯ ಹಂತದಲ್ಲಿ ಮಳೆ ಬರ್ತಾ ಇದೆ. ಖಂಡಿತವಾಗಿ ಇದು ಶುಭಕರಾಗಿರ್ತಕ್ಕಂಥ ಒಂದು